ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೇ, ಈ ದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಭರವಸೆಯಿಂದ ಬಂದಂತ ಕಾಂಗ್ರೆಸ್ ಸರ್ಕಾರ ಕಳೆದ 4 ಬಜೆಟ್ಗಳಲ್ಲಿ ಪರಿಶಿಷ್ಟರಿಗೆ ಮೀಸಲಾತಿ ಅಡಿಯಲ್ಲಿ ಸಿಗಿರಬೇಕಾಗಿರ್ತಕ್ಕಂಥ ಹಣ ಪ್ರತಿ ವರ್ಷವೂ ಸಹ ಸುಮಾರು 4 ವರ್ಷಗಳಲ್ಲಿ 53,000 ಕೋಟಿಗೂ ಹೆಚ್ಚು ಮೊತ್ತವನ್ನ ಗ್ಯಾರಂಟಿಗಳಿಗೂ ಉಪಯೋಗ ಮಾಡಿದ್ದಾರೆ. ಅಂದ್ರೆ 2023-24ರಲ್ಲಿ 24-25ರಲ್ಲಿ 25-26ರಲ್ಲಿ 26-27ರಲ್ಲಿ ಈ ತರ ಪರಿಶಿಷ್ಟರಿಗೆ ಸೇರಬೇಕಾಗಿರ್ತಕ್ಕಂಥ ಮೀಸಲಾತಿ ಅಡಿಯಲ್ಲಿ ಸಿಗಬೇಕಾಗಿರ್ತಕ್ಕಂಥ ಹಣವನ್ನ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿ ದಲಿತರ ಬೆನ್ನು ಮೂಳೆ ಮುರಿಯುವ ಹಂತಕ್ಕೆ ಬಂದಿದೆ ಈ ಸರ್ಕಾರ. ಹಾಗಾಗಿ ಈ ದಿನ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದೇವೆ. ಏನು ಮಾರ್ಚ್ 3ನೇ ತಾರೀಕು ವಿಧಾನಸೌಧದಲ್ಲಿ ಎಲ್ಲಾ ಸಂಘಟನೆಗಳು ಸೇರಿ ಈ ಕೃತ್ಯವನ್ನ ನಾವು ಖಂಡಿಸಿದ್ದೀವಿ. ಯಾವುದೇ ಕಾರಣಕ್ಕೂ ಈ ಸಲ ಮಾನ್ಯ ಮುಖ್ಯಮಂತ್ರಿಗಳು ದಲಿತರಿಗೆ ಸಿಗಬೇಕಾಗಿರ್ತಕ್ಕಂಥ ಹಣದಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಬಾರದು ಅಂತ ಹೇಳಿದ್ರು ಸಹ ಮುಖ್ಯಮಂತ್ರಿಗಳು ಒಪ್ಪಿಕೊಂಡ್ರು ಸಹ 7C ಕಲಮನ್ನ ತಂದು ಈ ಸಲವೂ ಸಹ ಸುಮಾರು 14,500 ಕೋಟಿಯನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ನಾವು ಈ ಮೂಲಕ ಹೇಳ್ತಾ ಇದ್ದೇವೆ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಅಧಿಕಾರಕ್ಕೆ ಬರಬೇಕಂದ್ರೆ ಪರಿಶಿಷ್ಟರ ಮತಗಳಿಂದ ಶೇಕಡವಾರು ಮತಗಳಿಂದ ನೀವು ಬಂದಿದ್ದೀರಿ. ಇವತ್ತು 42,000 ಕೋಟಿಯನ್ನ ಪರಿಶಿಷ್ಟರಿಗೆ ಮೀಸಲಿಟ್ಟಿದ್ದೀರಿ. ಆ 42,000 ಕೋಟಿಯಲ್ಲಿ 14,500 ಕೋಟಿ ಈಗಾಗಲೇ ನೀವು ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿದಿರಿ. ಉಳಿದ ಹಣದಲ್ಲಿ ಲಾಸ್ಟ್ ಟೈಮು ಅಷ್ಟೇ 25-26ನೇ ಸಾಲಿನಲ್ಲಿ ನಮಗೆ ಆ ಎಲ್ಲ ಅಭಿವೃದ್ಧಿ ನಿಗಮಗಳಿಗೆ, ಪರಿಶಿಷ್ಟರ ಎಲ್ಲ ಅಭಿವೃದ್ಧಿ ನಿಗಮಗಳಿಗೆ ನೀವು ಬಿಡುಗಡೆ ಮಾಡಿರೋದು ಕೇವಲ 6,000 ಕೋಟಿ ಮಾತ್ರ. ಅಂದ್ರೆ 6,650 ಕೋಟಿ ಮಾತ್ರ ಬಂದಿದೆ. ಈಗ ಎಲ್ಲವೂ ಸಹ ನೀವು ಬೆನ್ನು ಮೂಳೆ ಮುರಿಯ ಕೊಟ್ಟಿದ್ದೀರಿ. ಈಗ್ಲೂ ಸಹ ನಾವು ಒಂದೇ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ನೀವೇನು 42,000 ಕೋಟಿ ಘೋಷಣೆ ಮಾಡ್ತಾ ಇದ್ದೀರಾ, ಅದನ್ನ ಪೂರ್ಣವಾದಂತ ರೀತಿಯಲ್ಲಿ ನೀವು ಬಿಡುಗಡೆ ಮಾಡ್ತಾ ಇಲ್ಲ. ಏನ್ ಬಿಡುಗಡೆ ಮಾಡ್ತಾ ಇದ್ದೀರಾ 6,500 ಕೋಟಿ, ಅದನ್ನ ಮಾತ್ರ ನೀವು ಘೋಷಣೆ ಮಾಡಿ. ನಮಗೆ ಕೆಟ್ಟ ಹೆಸರು ತರಕ್ ಹೋಗ್ಬೇಡಿ. ಪರಿಶಿಷ್ಟ ಇಷ್ಟು 1,000 ಕೋಟಿ ಅಂತ ಹೇಳ್ಬಿಟ್ಟು ನೀವು ಹೇಳ್ತೀರಿ, ಬಿಡುಗಡೆ ಮಾಡೋದು ಮಾತ್ರ 25%. ಆದ್ರೆ ಎಲ್ಲ ಜಾತಿ ವರ್ಗದವರು ಕೇಳೋದು ದಲಿತರಿಗೆ 42,000 ಕೋಟಿ ಬಿಡುಗಡೆ ಮಾಡಿದ್ದಾರೆ ಅಂತ. ಆದ್ರೆ ವಾಸ್ತವಿಕವಾಗಿ ನಮಗೆ ಸೇರ್ತಾ ಇರೋದು ಇಡೀ ರಾಜ್ಯಕ್ಕೆಲ್ಲ ಸೇರಿ 25%, ಅಂದ್ರೆ 6,500 ಕೋಟಿ ಮಾತ್ರನೇ. ಹಾಗಾಗಿ ಈಗ ನೀವೇನು ಈ ಪ್ರಸಕ್ತ ವರ್ಷದಲ್ಲಿ 14,500 ಕೋಟಿ ನೀವೇನು ಉಪಯೋಗ ಮಾಡಿದರೆ, ಆ ಹಣವನ್ನ ಮತ್ತು ಹಿಂದೆ 3 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಸುಮಾರು 53,000 ಕೋಟಿ ಹಣವನ್ನ ನಾವು ವಾಪಸ್ ಕೊಡಬೇಕು. ಪರಿಶಿಷ್ಟರಿಗೆ ಸೇರ್ಬೇಕಾಗಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ನಿಗಮಗಳನ್ನ ಸಹ ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿಗೊಳಿಸೋದಕ್ಕೆ 1,500 ಕೋಟಿ ಪ್ರತಿ ವರ್ಷ ಬಿಡುಗಡೆ ಮಾಡಬೇಕು. 7C ಕಲಂ ತೆಗಿಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಒತ್ತಾಯ ಮಾಡಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ನೀವೇನಾದ್ರೂ ಈ ಅಧಿವೇಶನದಲ್ಲಿ ಈ ನಿರ್ಣಯ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಕಂಡಲ್ಲಿ ಶಾಸಕರು ಮತ್ತು ಸಚಿವರನ್ನ ಗೆರವು ಮಾಡಬಿಡ್ತಾ ಇದ್ದೀವಿ. ಜೊತೆಗೆ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲಾ ಸಂಘಟನೆಯವರು ಸೇರಿ ನಾವು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.